ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರ್ಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣಿ ಶಾಲಿನಃ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜಲಮಶೀಷಮತ್. ಘುಷ್ಯತೆ ಯಸ್ಯ ನಗರೆ ರಂಗಯಾತ್ರಾ ದಿನೇ ದಿನೇ ತಮಹಂ ಶಿರಸಾ ವಂದೇ ರಾಜಾನಂ ಕುಲಶೇಖರಂ. ಕೇರಳದ ರಾಜರಾದ ಕುಲಶೇಖರರು ತಮ್ಮ ಭಕ್ತಿ ಪರಾಕಾಷ್ಠೆಯಿಂದ ಆಳ್ವಾರರಾದರು. ಇವರು ಸದಾ ಭಗವದ್ ಅನುಭವದಲ್ಲೇ ಮುಳುಗಿದ್ರು. ಶ್ರೀರಾಮ ಕುಲಶೇಖರರಿಗೆ ಇಷ್ಟ ದೇವರು. ಪ್ರತಿನಿತ್ಯ ಅರಮನೆಯಲ್ಲಿ ರಾಮಾಯಣ ಪಾರಾಯಣ ಆಗಬೇಕು, ರಾಮಾಯಣ ಉಪನ್ಯಾಸ ಆಗಬೇಕು, ಇದು ನಿಶ್ಚಿತವಾಗಿ ನಡಿಬೇಕು. ಕುಲಶೇಖರರು ಪ್ರತಿನಿತ್ಯ ರಾಮಾಯಣವನ್ನು ಕೇಳ್ತಾ ಇದ್ರು, ಅದರಲ್ಲಿ ತನ್ಮಯ ಆಗ್ತಾ ಇದ್ರು. ಒಮ್ಮೆ ಪ್ರವಚನಕಾರರು ರಾಮಾಯಣ ಉಪನ್ಯಾಸ ಮಾಡ್ತಾ ಇದ್ದಾರೆ. ಕರದೂಷಣರ ಯುದ್ಧ ವೃತ್ತಾಂತ ಬಂತು. ರಾಮ ಒಬ್ಬನೇ 14,000 ರಾಕ್ಷಸರನ್ನ ಯುದ್ಧ ಮಾಡ್ತಾ ಇದ್ದಾನೆ ಅನ್ನೋಂಥ ಒಂದು ಪ್ರಸಂಗ ಬಂತು. ಇದನ್ನು ಕೇಳಿದ ಕುಲಶೇಖರರು ತಕ್ಷಣ ಭಾವಪರವಶರಾದರು, ಆತಂಕಗೊಂಡರು. ಅದು ಕಥೆ ಅಂತ ಅವರಿಗೆ ತಿಳಿಯಲಿಲ್ಲ. ಈ ಯುದ್ಧ ಈಗ ನಡೀತಾ ಇದೆ ಅಂತ ಭಾವಿಸ್ಬಿಟ್ರು. ಆತಂಕದಿಂದ ತಮ್ಮ ಮಂತ್ರಿಗಳನ್ನು, ಸೇನಾ ನಾಯಕರನ್ನೆಲ್ಲ ಕರೆಸಿದ್ರು. ಎಲ್ಲ ಸೈನ್ಯವನ್ನು ತೆಕ್ಕೊಳ್ಳಿ, ಈಗ ನಾವು ಜನಸ್ಥಾನಕ್ಕೆ ಹೋಗೋಣ, ರಾಮ ಒಬ್ಬನೇ ರಾಕ್ಷಸರನ್ನ ಯುದ್ಧ ಮಾಡ್ತಾ ಇದ್ದಾನೆ, ಅವನಿಗೆ ಸಹಾಯ ಮಾಡೋಣ ಅಂತ ಅತ್ಯಂತ ಭಾವಪರವಶದಿಂದ ಹೇಳಿಬಿಟ್ರು. ಆ ಪ್ರವಚನಕಾರರಿಗೆ ಕುಲಶೇಖರ ಆಳ್ವಾರವರ ಆತಂಕ ಗೊತ್ತಾಯಿತು. ಅವರು ತಕ್ಷಣ ಹೇಳಿದ್ರು, ಕರದೂಷಣರ ಹತ್ಯೆ ಆಯಿತು, 14,000 ರಾಕ್ಷಸರನ್ನೆಲ್ಲ ಶ್ರೀರಾಮ ಒಬ್ಬನೇ ಸಂಹಾರ ಮಾಡಿಬಿಟ್ಟ, ಈಗ ರಾಮ ಜಯಶೀಲನಾದ ಅಂತ ಪ್ರವಚನಕಾರರು ಕಥೆಯನ್ನು ಮುಗಿಸಿದ್ರು. ಆಗ ಕುಲಶೇಖರರಿಗೆ ತುಂಬ ಸಮಾಧಾನ ಆಯಿತು. ಅಂತಹ ಭಾವ ಭಕ್ತಿಯ ಕುಲಶೇಖರ ಆಳ್ವಾರ್ ರಚಿಸಿರುವಂಥ ಮುಕುಂದಮಾಲೆ ಇದೆಯಲ್ಲ, ಅದರ ಸ್ತೋತ್ರ ಸಾಹಿತ್ಯದಲ್ಲಿ ಅಗ್ರಪಂಕ್ತಿಯಲ್ಲಿದೆ. ಮತ್ತೊಂದು ದಿವ್ಯ ಪ್ರಬಂಧ ಪೆರುಮಾಳ್ ತಿರುಮಳಿ, ಅದು ನಾರಾಯಣ ದಿವ್ಯ ಪ್ರಬಂಧದಲ್ಲಿ ಅದ್ಭುತವಾದಂತಹ ಪ್ರಬಂಧ. ಅದು ನಿನ್ನೆ ಜನಸ್ಥಾನದಲ್ಲಿ ಶ್ರೀರಾಮ ಒಬ್ಬನೇ ಒಬ್ಬ ಕೋದಂಡ ರಾಮನಾಗಿ ನಿಂತು ಎಲ್ಲರನ್ನ ಸಂಹಾರ ಮಾಡಿದೆ ಅನ್ನುವಂತಹ ಕಥೆಯನ್ನು ಕೇಳಿದ್ವು. ಆದರೆ ಅದರಲ್ಲಿ ಒಬ್ಬ ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟ. ಅವನೇ ಅಕಂಪನ ಅಂತ ರಾಕ್ಷಸ. ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಭಯದಿಂದ ಕಂಪಿಸ್ತಾ ಓಡಿ ಓಡಿ ರಾವಣನಲ್ಲಿಗೆ ಬರ್ತಾನೆ. ರಾವಣ, ಏನಾಯಿತು, ಯಾಕಿಷ್ಟು ಭಯ ಪಟ್ಟಿದೆಯಾ, ಏನಾಯಿತು ಹೇಳು ಅಂತಾನೆ. ಆಗ ರಾವಣನಿಗೆ ಜನಸ್ಥಾನದಲ್ಲಿ ನಡೆದಂಥ ಎಲ್ಲ ಸಂಗತಿಗಳನ್ನೆಲ್ಲ ವಿವರವಾಗಿ ಹೇಳಿದ. ರಾವಣ ಕೇಳಿದ, ಆ ನನ್ನ ಮಹಾ ಸೈನ್ಯ ಏನಾಯಿತು ಅಂದ. ಅದೆಲ್ಲ ರಾಮ ಒಬ್ಬನೇ ಸರ್ವನಾಶ ಮಾಡಿಬಿಟ್ಟ ಅಂದ. ಎಲ್ಲರೂ ನಾಶ ಆದರೂ ನೀನು ಒಬ್ಬನೇ ಹೇಗೆ ಉಳ್ಕೊಂಡೆ, ಒಬ್ಬನೇ ಇಲ್ಲಿ ಬಂದಿದೆಯಲ್ಲ ಅಂದರು. ಅದೇ ನಾನು ಆವಾಗ ಸ್ತ್ರೀ ವೇಷವನ್ನು ಧರಿಸ್ಬಿಟ್ಟೆ, ಸ್ತ್ರೀ ವೇಷ ಧರಿಸ್ಕೊಂಡು ಸೀರೆ ಸುತ್ತಕೊಂಡು ನಾನು ಓಡೋಡಿ ಬಂದೆ. ಆಗ ರಾವಣ ಮತ್ತೆ ಕೇಳ್ತಾನೆ, ಅವನು ನಿನ್ನನ್ನು ನೋಡಲಿಲ್ವಾ ಅಂದರು. ಅವನು ಪರಸ್ತ್ರೀಗಳನ್ನು ಕಣ್ಣೆತ್ತು ನೋಡೋದಿಲ್ಲ, ಸ್ತ್ರೀ ವೇಷಧಾರಿಗಳನ್ನು ಸಹ ಅವನು ಕಣ್ಣೆತ್ತಿ ನೋಡೋದಿಲ್ಲ ಅಂತ ಅಕಂಪನ ಹೇಳಿದ. ಈ ರಾಮ ಯುದ್ಧ ಮಾಡಿದಂತಹ ಸಂಗತಿಯನ್ನು ರಾವಣ ಕೇಳ್ತಾನೆ. ಅವನಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅಕಂಪನ ಮಾತನ್ನು ಕೇಳಿದಂತಹ ರಾವಣ ತಕ್ಷಣ ರಥವನ್ನು ಹತ್ತಿದ. ರಥದಲ್ಲಿ ಬೇಗ ಬೇಗ ಮಾರೀಚನ ಆಶ್ರಮಕ್ಕೆ ಬಂದ. ರಾಮನನ್ನು ಹೇಗಾದರೂ ಮಾಡಿ ಬಗ್ಗು ಬಡಿಬೇಕು, ಅದಕ್ಕೇನಾದರೂ ಉಪಾಯ ಹೇಳು ಅಂತ ಮಾರೀಚನ ಹತ್ರಕ್ಕೆ ಬಂದ. ರಾಮನ ಹೆಸರನ್ನು ಕೇಳಿದ ತಕ್ಷಣ ಮಾರೀಚ ಬೆದರಿಬಿಟ್ಟ. ರಾವಣನಿಗೆ ಬುದ್ಧಿವಾದ ಹೇಳಿದ. ರಾಮ ಅಂದರೆ ಸಾಮಾನ್ಯನಲ್ಲ, ವೃಥ ಅವನೊಂದಿಗೆ ನೀನು
ವೈರ್ಯ ಕಟ್ಕೋಬೇಡ. ನಿನಗೆ ಯಾರೋ ಆಗದೇ ಇರೋರು ಈ ರೀತಿ ಒಂದು ನಿನ್ನನ್ನು ಹಾಳು ಮಾಡಲು ಈ ಸಲಹೆ ಕೊಟ್ಟಿದ್ದಾರೆ. ನೀನು ಸುಖವಾಗಿರು, ರಾಮನ ಸಹವಾಸಕ್ಕೆ ಮಾತ್ರ ಹೋಗಬೇಡ, ನನಗದರ ಅನುಭವ ಆಗಿದೆ ಅಂತ ಮಾರೀಚ ಹೇಳ್ತಾನೆ. ಮಾರೀಚನ ಮಾತನ್ನು ಕೇಳಿದಂಥ ರಾವಣ ಲಂಕೆಗೆ ವಾಪಸ್ ಬಂದ್ಬಿಟ್ಟ. ರಾವಣ ಯಾರ ಬುದ್ಧಿ ಮಾತನ್ನು ಕೇಳ್ತಾ ಇರಲಿಲ್ಲ. ಈಗ ಮಾತ್ರ ಮಾರೀಚನ ಬುದ್ಧಿವಾದವನ್ನು ಕೇಳಿದ. ಮತ್ತೆ ಅರಮನೆಗೆ ಬರ್ತಾನೆ. ವಾಪಸ್ ಬಂದಂತಹ ರಾವಣನನ್ನು ನೋಡಿ ಶೂರ್ಪಣಖೆ ಮತ್ತೆ ಹೇಳ್ತಾಳೆ, ಏನು ನೀನು ಆಡಳಿತ ಮಾಡೋದು? ನೀನು ನಿನ್ನ ಆಡಳಿತದಲ್ಲಿ ಏನು ಬಿಗಿ ಇಲ್ಲ, ನಿನಗೆ ಧೈರ್ಯ ಇಲ್ಲ. ಆ ರಾಮನನ್ನು ಹೇಗಾದರೂ ಮಾಡಿ ನೀನು ನಾಶ ಮಾಡಬೇಕು ಅಂತ ಹೇಳಿ ರಾಕ್ಷಸರೆಲ್ಲ ನಾಶ ಆಗ್ತಾ ಇದ್ದಾರೆ. ಅದರಿಂದ ನೀನು ಏನಾದರೂ ಮಾಡಲೇಬೇಕು, ರಾಮನನ್ನು ಹೇಗಾದರೂ ಮಾಡಿ ನೀನು ನಾಶ ಮಾಡುವಂಥ ಶೂರ್ಪಣಖೆ ಮತ್ತೆ ರಾವಣನಿಗೆ ಹೇಳ್ತಾಳೆ. ಈ ಶೂರ್ಪಣಖೆಯ ಮಾತಿನಿಂದ ಮತ್ತೆ ಉದ್ವೇಗಗೊಳ್ತಾನೆ, ಕೋಪಿಸ್ಕೊಳ್ತಾನೆ. ಎರಡನೆಯ ಸಲ ಮಾರೀಚನ ಆಶ್ರಮಕ್ಕೆ ಬರ್ತಾನೆ. ನಾಳೆ ಮಾರೀಚನ ವೃತ್ತಾಂತವನ್ನು ಕೇಳೋಣ. ನಾಳೆ ಮುಂದಿನ ರಾಮಕಥೆ. ಲೋಕಾ ಸಮಸ್ತ ಸುಖಿನೋ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ.